ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನನ್ನ ಹತ್ರ ಇರೋ ಮಿಷಿನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ರಾಲ್ಸನ್ ಮಿಷಿನು. ಇದನ್ನು ನಾನು ತೊಗೊಂಡಾಗ 16,500 ಬಿತ್ತು ಫ್ರೆಂಡ್ಸ್. ನನಗೆ ಮನೆಗೆ ತಂದು ಫಿಟ್ ಮಾಡಿಕೊಟ್ಟು ಎಲ್ಲ ರೆಡಿ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳೋತ್ತಿಗೆ ನನಗೆ ಈಗ ಎಷ್ಟಿದೆ ಪ್ರೈಸು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ 14ಕ್ಕೂ ಇರುತ್ತೆ, 16ಕ್ಕೂ ಇರುತ್ತೆ. ಈ ರೀತಿ ಪ್ರೈಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ, ವೇರಿಯೇಷನ್ ಅನ್ನೋದು ಇರುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಇದು ಜಿಗ್ಜಾಕ್ ಮಿಷಿನು ಹೌದು, ರಾಲ್ಸನ್ ಮಿಷಿನು ಹೌದು. ನಾವು ಜಿಗ್ಜಾಕ್ಗೂ ಬೇಕಾದ್ರೂ ಸೆಟ್ ಮಾಡ್ಕೋಬೋದು, ಇಲ್ಲ ವರ್ಕ್ ಮಾಡ್ತೀವಿ ಅಂದರೆ ಅದಕ್ಕೆ ಮಾತ್ರ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಮಿಷಿನ್ ಅನ್ನೋದನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದು ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ನನಗೆ ಸರ್ವೋ ಮೋಟರು ಈ ರೀತಿ ಇದೆ. ನೋಡಿ, ಈ ರೀತಿ ಇದೆ ನನಗೆ ಮೋಟರ್ ಅನ್ನೋದು. ಈ ರೀತಿ ಕೊಟ್ಟಿದ್ದಾರೆ. ಮತ್ತು ಬಾಡಿ ಈ ರೀತಿ ಕಬ್ಬಣದಲ್ಲೇ ಇದೆ. ನೋಡಿ, ಇಲ್ಲಿ ವೈಬ್ರೇಷನ್ ಆಗಬಾರ್ದು ಅಂತ ಈ ರೀತಿ ನೀಟಾಗಿ ಎಳೆದು ಕಟ್ಟಿರ್ತಾರೆ. ಈ ರೀತಿ ಕಟ್ಕೊಂಡ್ರೆ ಮಿಷಿನು ವೈಬ್ರೇಟ್ ಆಗೋದಿಲ್ಲ. ಮತ್ತು ನಾನು ಇಲ್ಲಿ ಪೆಡಲ್ ಹತ್ರ ಒಂದು ಮ್ಯಾಟನ್ನು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ನಾನೊಂದು ಮ್ಯಾಟನ್ನು ಹಾಕೊಂಡಿದ್ದೀನಿ. ನೋಡಿ, ಆದಷ್ಟು ನಾವು ಮಿಷಿನನ್ನು ಈ ರೀತಿ ಕಿಟಕಿ ಪಕ್ಕದಲ್ಲಿ ಇಟ್ಕೊಂಡ್ರೆ ಬೆಳಕನ್ನೋದು ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಬೆಳಕು ಎಲ್ಲಿರುತ್ತೆ ಅಲ್ಲಿ ಮಿಷಿನ್ಗಳನ್ನ ಇಟ್ಕೊಳ್ಳಿ. ವರ್ಕ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಮತ್ತು ನೀಟಾಗಿ ನಮಗೆ ಪ್ರತಿಯೊಂದೂ ನೀಟಾಗಿ ಕಾಣುತ್ತೆ ಸಣ್ಣ ವರ್ಕ್ ಮಾಡುವಾಗ್ಲೂ. ಅದಕ್ಕೋಸ್ಕರ ಆದಷ್ಟು ಕಿಟಕಿನ ಯೂಸ್ ಮಾಡಿ. ಮತ್ತು ಥ್ರೆಡ್ ಹಾಕೊಳ್ಳೋಕ್ಕೂ ಸಹ ನಿಮ್ಗೇನಾದರೂ ಇಲ್ಲಿ ಹಾಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮಿಷಿನ್ ಹತ್ರ ಇಟ್ಕೊಂಡು ಥ್ರೆಡ್ಡನ್ನು ಹಾಕೋಬೋದು. ಇಷ್ಟು ನಾನು ಇವತ್ತು ನಿಮಗೆ ಮಿಷಿನ್ ಬಗ್ಗೆ ಕೊಡ್ತಾ ಇರೋಂಥ ಇನ್ಫಾರ್ಮೇಷನ್ನು. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಈ ರೀತಿ ಒಂದು ನಾನು ಕಾರ್ಡನ್ನು ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ನೋಡಿ, ಇಲ್ಲಿ ಬೆರೆಟ್ ಇದೆ ಅಲ್ವಾ, ಈ ಬೆರೆಟ್ ಹತ್ರ ನಾವು ರನ್ ಮಾಡ್ತಿರುವಾಗ ಬಟ್ಟೆ ಏನಾದರೂ ನಾವು ಇಲ್ಲಿ ವರ್ಕಿಗೆ ಅಂತ ಇಲ್ಲಿ ಬಟ್ಟೆ ಹಾಕ್ಕೊಂಡಿರ್ತೀವಲ್ವ, ಅದೇನಾದ್ರು ಒಪ್ಪಿ ತಪ್ಪಿ ಇಲ್ಲಿ ಬೆರೆಟಿಗೆ ಬಂದು ಸಿಗಾಕೊಂಡ್ರೆ ಮಿಷಿನ್ಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಜಾಮ್ ಆಗಿಬಿಡುತ್ತೆ, ಬಟ್ಟೆ ಅನ್ನೋದು ಇಲ್ಲಿ ಜಾಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆ ಇಲ್ಲಿಗೆ ಬೀಳಬಾರ್ದು ಅನ್ನೋ ಬಿದ್ಮೇಲೆ ರಿಸ್ಕ್ ತಗೊಳ್ಳೋ ಬದಲು ಈಗಲೇ ಏನಾದರೂ ಸೇಫ್ಟಿ ಮಾಡೋಣ ಅಂತೇಳಿ ನನ್ನ ಹತ್ರ ಈ ರೀತಿ ಇತ್ತು ಒಂದು, ಅದನ್ನು ಹೀಗೆ ಇಟ್ಬಿಡ್ತೀನಿ. ಹೀಗೆ ಇಡೋದ್ರಿಂದ ನೋಡಿ ಏನೂ ಆಗೋದಿಲ್ಲ, ಅದು ಎಫೆಕ್ಟ್ ಏನಿರೋದಿಲ್ಲ. ಈ ರೀತಿ ನೀಟಾಗಿ ಕೆಳಗಡೆ ಇದಾಗುತ್ತೆ. ನಮಗೆ ಇಲ್ಲಿ ಯಾವುದೇ ಥರ ಬಟ್ಟೆ ಹೋಗಿ ಅಲ್ಲಿಗೆ ಸೇರ್ಕೊತು ಅನ್ನೋಗಿರೋಂಗಿಲ್ಲ, ಫುಲ್ ಸೇಫ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಪ್ಲಗ್ಗೆ ಈ ರೀತಿ ಒಂದು ಪ್ಲಗ್ ಬೇಕಾಗುತ್ತೆ. ಯಾಕೆಂದರೆ ಈ ಪ್ಲಗ್ಗು ನೋಡಿ ಇದಕ್ಕಷ್ಟೇ ಆಗೋದು. ನಾವು ಈ ಅಡ್ಯಾಪ್ಟರ್ನ ಅಟ್ಯಾಚ್ ಮಾಡಿಕೊಂಡು ಹೀಗೆ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಸ್ವಿಚ್ಚನ್ನು ಇಲ್ಲಿ ಆನ್ ಮಾಡ್ಕೋಬೇಕು. ಸ್ವಿಚ್ಚನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂದಿರುತ್ತೆ. ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಜರಿ ಥ್ರೆಡ್ಡಿಗೆ ಆರಾಮಾಗಿ ಯೂಸ್ ಮಾಡ್ಕೊತೀನಿ. ಇಲ್ಲಿಂದ ತೊಗೊಂಡು ನಾನು ಹೀಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಫ್ರೇಮ್ಗೆ ರಿಂಗನ್ನು ಹಾಕುವಾಗ ನೋಡಿ, ಈ ರೀತಿ ಫಸ್ಟು ಈ ರೀತಿ ಎರಡನ್ನು ಹೀಗೆ ಹಾಕೊಳ್ಳಿ. ಸ್ವಲ್ಪ ಫ್ರೀ ಬಿಟ್ಕೊಂಡಿರಿ. ಹೀಗೆ ಸ್ವಲ್ಪ ನೋಡಿ, ಈ ರೀತಿ ಜರುಗಾಡೋ ರೀತಿ ಫ್ರೀಯನ್ನು ಬಿಟ್ಕೊಳ್ಳಿ. ಈ ರೀತಿ ನೀಟಾಗಿ ಹೀಗೆ ಇಟ್ಕೊಂಡು ಕರೆಕ್ಟಾಗಿರಲಿ. ಇದು ಹೀಗೆ ಇಟ್ಕೊಂಡು ನೋಡಿ, ಒಳಗಡೆದಿದೆಯಲ್ಲ ಅದನ್ನು ಮಾತ್ರ ತೊಗೊಳ್ಳಿ. ಈ ರೀತಿ ತೊಗೊಂಡಿರೋ ಬಟ್ಟೆನ, ಕಾಟನ್ ಬಟ್ಟೆನ ನಾನಿಲ್ಲಿ ಪಾಪ್ಲಿನ್ ಬಟ್ಟೆನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಆದಷ್ಟು ಎಡ್ಜಿಗೆ ಹಾಕೊಳ್ಳಿ. ಏಕೆಂದರೆ ನೆಕ್ಸ್ಟ್ ನೀವು ಇದೇ ರಿಂಗನ್ನು ಚೇಂಜ್ ಮಾಡಿಕೊಂಡು ವರ್ಕನ್ನು ಹಾಕೊಳ್ಳೋದಕ್ಕೆ ಸರಿಯಾಗುತ್ತೆ. ಈ ರೀತಿ ಹಾಕೋಬೇಕು ಫಸ್ಟು. ನೋಡಿ, ಹೀಗೆ ಹಾಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ, ಈ ರಿಂಗನ್ನು ಫ್ಲೈನ್ ಇದೆ ಅಲ್ವಾ, ಲಾಕ್ ಇಲ್ಲದೆ ಇರೋದು, ಅದನ್ನು ಹೀಗೆ ಇಡಿ. ಹೀಗೆ ಇಟ್ಬಿಟ್ಟು ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಕೂರುತ್ತೆ. ಆಗ ನೀವು ನೋಡಿ, ಹೀಗೆ ಹಿಂದೆಯಿಂದ ಸ್ವಲ್ಪ ಟೈಟನ್ನು ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಟೈಟ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಇಟ್ಕೊಂಡು ಹೀಗೆ ಸುತ್ತಲೂ ನೀಟಾಗಿ ಹೀಗೆ ಟೈಟನ್ನು ಮಾಡ್ಕೊಳ್ಳಿ. ಈ ರೀತಿ ಸುತ್ತಲೂ ತಿರುಗಿಸ್ಕೊಂಡು ಹೀಗೆ ನೋಡಿ, ಇಲ್ಲಿ ಹೀಗೆ ಟೈಟ್ ಮಾಡ್ಕೋಬೇಕು. ಇಲ್ಲಾಂದರೆ ಹೀಗೆ ಇಟ್ಕೊಂಡು ನೋಡಿ, ಆಪೋಸಿಟ್ಟು ಈ ಕಡೆ ಎರಡೂ ಆಪೋಸಿಟ್ಟು ಹೀಗೆ ಇಟ್ಕೊಂಡು ಹೀಗೂ ಟೈಟ್ ಮಾಡಿ. ಆಗ ಬಟ್ಟೆ ಅನ್ನೋದು ಪಿಂಚ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ಪೂರ್ತಿ ಹೀಗೆ ಟೈಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ನಟ್ಟನ್ನು ಪೂರ್ತಿ ಎಷ್ಟಾಗುತ್ತೆ ಅಷ್ಟನ್ನು ಟೈಟ್ ಮಾಡಿಬಿಡಿ ನೀಟಾಗಿ. ಏಕೆಂದರೆ ಬಟ್ಟೆ ಲೂಸ್ ಆದರೆ ಅದು ಉಂಡೆ ಕಟ್ಕೊಂಡಂಗೆ ಆಗುತ್ತೆ. ನಾವು ವರ್ಕನ್ನು ಮಾಡುವಾಗ ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಟೈಟ್ ಇರಬೇಕು. ಹೀಗೆ ಪೂರ್ತಿ ಟೈಟ್ ಮಾಡ್ಕೊಳ್ಳಿ. ಎಷ್ಟು ಟೈಟ್ ಇರಬೇಕು ಅಂದರೆ ನೋಡಿ, ಈ ಥರ ಸೌಂಡ್ ಬರಬೇಕು. ನೋಡಿ, ಈ ರೀತಿ ಎಷ್ಟು ಟೈಟನ್ನು ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಆಗುತ್ತೆ. ಈಗ ವರ್ಕ್ ಹಾಕೋಕ್ಕೆ ಯೂಸ್ ಮಾಡ್ಬೋದು. ಇಷ್ಟು ಫ್ರೇಮ್ನ ಅಟ್ಯಾಚ್ ಮಾಡೋ ವಿಧಾನ. ಈ ರೀತಿ ಟೈಟ್ ಆದಮೇಲೆ ನಾವು ಈ ರೀತಿ ಉಲ್ಟಾ ಮಾಡೋ ಹಾಗಿಲ್ಲ. ಇದೇನಿದೆ ಅದು ಕೆಳಗಡೆ ಹೋಗಬೇಕು. ಇದೇನಿದೆ ಇದು ಕೆಳಗಡೆ ಹೋಗಬೇಕು. ನೆಕ್ಸ್ಟ್ ನಾನು ಕ್ಲಾಸ್ 1ನಲ್ಲಿ ಯಾವ ರೀತಿ ಮಿಷಿನಿಗೆ ಕೊಟ್ಕೊಳ್ಳೋದು, ಯಾವ ರೀತಿ ನಾವು ಸ್ಟಾರ್ಟಿಂಗ್ ಪಾಯಿಂಟು ಏನನ್ನು ಅಬ್ಸರ್ವ್ ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಇದರಲ್ಲಿ ವರ್ಕ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದರಲ್ಲಿ ವರ್ಕ್ ಮಾಡೋದಿದೆ, ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ವರ್ಕನ್ನು ಮಾಡಿ ತೋರಿಸ್ಕೊಡ್ತೀನಿ. ಅಲ್ಲಿಂದ ನಿಮಗೆ ಕ್ಲಾಸ್ 1 ಸ್ಟಾರ್ಟ್ ಆಗುತ್ತೆ. ಈಗ ಇದ್ರ ಬಗ್ಗೆ ಮಾಹಿತಿ
ಮತ್ತು ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಯಾವ ರೀತಿ ಅನ್ನೋ ಐಡಿಯಾಸ್ ಬರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಇದನ್ನು ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೂ ಇದೆ, ಅದನ್ನು ನಾನು ನೆಕ್ಸ್ಟು ಬೇಸಿಕ್ ಡಿಸೈನ್ನ ತೋರಿಸ್ತೀನಲ್ವ ಆಗ ಹೇಳ್ಕೊಡ್ತೀನಿ. ಈಗ ಈ ಥರ ಬಟ್ಟೆ ಹಾಕ್ಕೊಂಡು ಹೊಲಿಯೋಕ್ಕೂ ಮುಂಚೆ ಅದನ್ನು ಸೈಡಿಗೆ ಇಟ್ಬಿಡಿ, ಅಲ್ಲಿರಲಿ ಅದು. ಈಗ ಮಿಷಿನಲ್ಲಿ ಏನು ಮಾಡಬೇಕು ಅಂದರೆ, ನಾವೇನಾದರೂ ಥ್ರೆಡ್ ಹಾಕಿದರೆ ಎಲ್ಲನೂ ರಿಮೂವ್ ಮಾಡ್ಕೋಬೇಕು. ನೋಡಿ, ಹಾಕಿರೋ ಥ್ರೆಡ್ಡೆಲ್ಲನೂ ನಾನು ರಿಟರ್ನ್ ತೆಗಿತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಮತ್ತೆ ನೋಡಿ, ಕೆಳಗಡೆ ಇದೆ ಅಲ್ವಾ ಬಾಬಿನು, ಅದನ್ನು ಸಹ ತಗೊಳ್ತೀನಿ. ಎಲ್ಲನೂ ತೆಗಿರಿ, ಮಿಷಿನಿಂದ ಥ್ರೆಡ್ ತೆಗಿರಿ, ಒಳಗಡೆ ಇರೋ ಬಾಬಿನ ತೆಗೆದುಬಿಡಿ. ಸೂಜಿ ಮಾತ್ರ ಹಾಗೇನೇ ಇರಲಿ. ನೋಡಿ, ನೆಕ್ಸ್ಟ್ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ನಿಮಗೆ ನೆಕ್ಸ್ಟ್ ಬೇಕಾಗಿರೋ ಮೆಟೀರಿಯಲ್ಸ್ ಏನು ಅಂತಂದರೆ ನ್ಯೂಸ್ ಪೇಪರ್. ಸ್ಟಾರ್ಟಿಂಗ್ ಪಾಯಿಂಟು ನೀವು ಯಾವುದರಲ್ಲಿ ಟ್ರೈನಿಂಗ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ನ್ಯೂಸ್ ಪೇಪರನ್ನು ತೊಗೋಬೇಕು. ಯಾವ ನ್ಯೂಸ್ ಪೇಪರ್ ಆಯಿತು, ಯಾವ್ದಾದ್ರು ನಿಮ್ಮ ಹತ್ರ ವೇಸ್ಟ್ ಪೇಪರ್ ಇದ್ದರೆ ತೊಗೊಳ್ಳಿ. ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ, ನ್ಯೂಸ್ ಪೇಪರ್ನ ಯೂಸ್ ಮಾಡಿ. ಯಾಕೆಂದರೆ ನಾವು ಸ್ಟಾರ್ಟಿಂಗು ಈ ರೀತಿ ಕೈಯನ್ನು ಹಿಡಿಯೋದನ್ನು ಕಲಿಬೇಕು. ರಿಂಗನ್ನು ಮೂವ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಇದರಲ್ಲಿ, ಯಾಕೆಂದರೆ ಮಾಮೂಲಿ ಮಿಷಿನಲ್ಲಿ ಫೂಟ್ ಇರುತ್ತೆ, ಫೂಟು ಹೀಗೆ ತಳ್ಕೊಂಡು ಹೋಗುತ್ತೆ ಮುಂದೆ. ಇದರಲ್ಲಿ ಫೂಟ್ ಬರೋದಿಲ್ಲ ಫ್ರೆಂಡ್ಸ್, ಸೂಜಿ ಮಾತ್ರ ಇರುತ್ತೆ. ಇಲ್ಲಿ ನಾವೇನೇ ನಮ್ಮ ಕೈಯಲ್ಲಿ ಹೀಗೆ ತಳ್ಕೊಡೋದಾಗಿರ್ಬೋದು, ರೊಟೇಟ್ ಮಾಡೋದಾಗಿರ್ಬೋದು ಎಲ್ಲ ನಾವೇನೇ ಮಾಡಬೇಕು. ಮಾಮೂಲಿ ಮಿಷಿನಲ್ಲಿ ಫೂಟ್ ಇರುತ್ತೆ, ಫೂಟು ನಾವು ಯಾವಾಗ ಪೆಟಲ್ನ ತುಣಿಯೋಕೆ ಸ್ಟಾರ್ಟ್ ಮಾಡ್ತೀವಿ, ಮುಂದೆ ಅಥವಾ ಹಿಂದೆ ಯಾವ ಕಡೆನಾದರೂ ಅದನ್ನೇ ತಳ್ಕೊಂಡು ಹೋಗುತ್ತೆ. ಆದರೆ ಇದರಲ್ಲಿ ಸೂಜಿ ಮಾತ್ರ ಇದೆ, ಪೆಡಲ್ ಇಲ್ಲ. ಸೂಜಿ ಮಾತ್ರ ಇರೋದ್ರಿಂದ ನಾವೇನು ಮಾಡಬೇಕು, ಈ ರೀತಿ ಆ್ಯಕ್ಷನ್, ರೊಟೇಟ್ ಎಲ್ಲ ಮಾಡೋದನ್ನು ಕಲಿಬೇಕು. ಹಿಂದೆ ಮುಂದೆ ಈ ಕಡೆ ಎಲ್ಲ ಥರ ನಾವು ಪ್ರಾಕ್ಟೀಸ್ನ ಮಾಡಬೇಕು. ನಾನು ಸ್ಟಾರ್ಟಿಂಗು ಇದೇ ರೀತಿ ಕಲ್ತಿದ್ದು, ಅದಕ್ಕೋಸ್ಕರ ನಿಮಗೂ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಏನು ಇವ್ರು ಈ ಥರ ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ, ನಾನು ಇರೋದನ್ನೇ ಹೇಳ್ಕೊಡ್ತಾ ಇರೋದು. ಈ ರೀತಿ ನೀವು ಒಂದು ನ್ಯೂಸ್ ಪೇಪರ್ನ ತೊಗೊಂಡು ನೋಡಿ, ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡ್ಕೊಳ್ಳೋಣ. ಸ್ವಿಚ್ ಆನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಟ್ಕೊಳ್ಳಿ. ದಯವಿಟ್ಟು ಈಗ ತಾನೇ ಕಲಿತಿರೋರಿಗೆ ಹೇಳ್ತಾ ಇದ್ದೀನಿ, ಸೂಜಿ ಹೀಗೆ ಪಕ್ಕದಲ್ಲಿ ಕೈ ಇಡಬೇಡಿ. ಯಾಕೆಂದರೆ ನಾವು ಪೆಡಲ್ ಮೇಲೆ ಕಾಲಿಟ್ಟಾಗ್ಲೇ ಸ್ವಲ್ಪ ಹಿಂಗೆ ಮಾಡ್ತೀವಿ ಅಂತಿದ್ದಂಗೆ ನಮಗೆ ಒಂಥರ ಗಾಬರಿ ಬಂದಂಗಾಗುತ್ತೆ. ತಪ್ಪಿ ಕೈ ಕೊಟ್ಟರೆ ಬೆರಳಿಗೆ ಸೂಜಿ ಬಿದ್ದೇ ಬೀಳುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಗಾಬರಿ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಪಕ್ಕಕ್ಕೆ ಹೀಗೆ ಕೊಟ್ಟು ಸೂಜಿ ನನ್ನ ಬೆರಳಿಗೂ ಗಾಯ ಮಾಡಿತ್ತು. ಸೂಜಿ ಈ ಉಗುರು ಕಣ್ಣು ಒಳಗಡೆ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗಾಬರಿ ಮಾಡ್ಕೋಬೇಡಿ. ಸರ್ವೋ ಮೋಟರಲ್ಲಿ ಪಾಯಿಂಟ್ ಇರುತ್ತೆ, ಸ್ಲೋ ಮತ್ತು ಜಾಸ್ತಿ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಅದರಲ್ಲಿ ನೀವು ಆದಷ್ಟು ಕಮ್ಮಿನ ಇಟ್ಕೊಳ್ಳಿ, ಸ್ಲೋ ಆಗಿ ಇಟ್ಕೊಂಡು ನೋಡಿ. ಇಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ನೋಡಿ, ಇಲ್ಲಿ ಆದಷ್ಟು ಇದು ಮೂವ್ ಮಾಡ್ಕೊಂಡಾಗ ಸೂಜಿ ಕೆಳಗಡೆ ಬರುತ್ತೆ ನೋಡಿ. ಈ ರೀತಿ ಹೀಗೆ ಕೆಳಗಡೆ ಇರುತ್ತೆ. ಹೀಗೆ ನಾವು ಈ ರೀತಿ ಹಾಕಬೇಕು ಅಂದರೆ ಹೋಗಲ್ಲ, ಅಲ್ಲಿ ಸೂಜಿ ಅಡ್ಡ ಹಾಕೊಳ್ಳುತ್ತೆ. ಆಗ ನೀವು ಈ ವೀಲನ್ನು ಹೀಗೆ ತಿರುಗಿಸ್ಕೊಳ್ಳಿ, ಆಗ ಸೂಜಿ ಮೇಲೆ ಹೋಗುತ್ತೆ. ಪೇಪರನ್ನು ಹೀಗೆ ಒಳಗಡೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಎಡ್ಜಲ್ಲಿ ನೀವು ಕೈ ಇಟ್ಕೊಳ್ಳೋಕ್ಕೆ ಬಿಟ್ಕೊಳ್ಳಿ, ಮಧ್ಯದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಹೀಗಾದರೂ ಇಟ್ಕೊಳ್ಳಿ, ನಿಮಗೆ ಹೆಂಗೆ ಈಸಿ ಆಗುತ್ತೆ ಅದು ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನ್ಯೂಸ್ ಪೇಪರು. ನಾನು ಇಲ್ಲಿ ನಿಮಗೆ ಶಾಂಪಲ್ಗೆ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡ್ಕೊಂಡಿದ್ದೀನಿ ಕೆಳಗಡೆ. ಅದನ್ನು ನಾನು ಒಬ್ಳಿಗೆ ಇಲ್ಲಿ ತೋರ್ಸೋಕ್ಕಾಗಲ್ಲ, ಯಾರಾದ್ರು ಹೆಲ್ಪಿಗಿದ್ದಾಗ ನೀಟಾಗಿ ನಾನು ಯಾವ ರೀತಿ ಮೂಮೆಂಟ್ ಮಾಡ್ತೀನಿ, ಹೇಗೆ ಎಲ್ಲನೂ ಕಾಲೊಂದು ಎಲ್ಲನೂ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಸದ್ಯಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ರೀತಿ ಇದು ಝೀರೋದಲ್ಲಿ ಬರ್ತಾ ಇರೋಂಥದ್ದು. ಹೀಗೆ ಪಕ್ಕ ಬರುತ್ತೆ. ನಾವು ಹೀಗೆ ಪೇಪರ್ನ ತೊಳ್ಕೊಳ್ಬೇಕು. ನಾವು ಹೀಗೆ ಇಟ್ಕೊಂಡ್ರೆ ಅದು ಹೊಡೆದಿರೋತವೇ ಈಗ ಹೊಡಿತಾ ಇರುತ್ತೆ. ಹೀಗೆ ಹೊಡೆದಿರೋತವೇ ಹೊಡೆಯುತ್ತೆ. ನಾವು ಹಿಂಗೆ ತೊಳ್ಕೊಂಡ್ರೆ ಮಾತ್ರ ಮುಂದೆ ಹೋಗೋದು. ಈ ರೀತಿ ಬರುತ್ತೆ. ಇದನ್ನೇ ನೀವು ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಈ ರೀತಿ ಪೇಪರ್ನ ಇಟ್ಕೋಬೇಕು. ಈ ರೀತಿ ಅದಕ್ಕೆ ಹೇಳಿದ್ದು, ಒಂದು ಸ್ವಲ್ಪ ಜಾಗನ ಬಿಟ್ಕೊಂಡ್ರೆ ನೋಡಿ, ಈ ರೀತಿ ಆ ಕಡೆ ಈ ಕಡೆ ಪೇಪರ್ನ ಇಟ್ಕೊಂಡ್ರೆ ಅದು ಹಾರೋದಿಲ್ಲ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ 2 ಲೈನ್ ಹಾಕಿರೋದು. ನೀವು ತುಂಬ ಸಲ ಹೀಗೆ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳುವಾಗ ನಿಮಗೆ ಸ್ವಲ್ಪ ಸ್ಟ್ರೈಟ್ ಬರಬೇಕು ಅಂದರೆ ನೋಡಿ, ಪೆನ್ನಲ್ಲಿ ಒಂದು ಸ್ಕೇಲ್ನ ಇಟ್ಕೊಳ್ಬೇಕಾರೆ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಹಾಗೆಯೇ ಹೀಗೆ ಮೂವ್ ಮಾಡ್ಕೋಗಿ. ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲೂ ಅಷ್ಟೇ ನೀವು ಸುಮ್ಮನೆ ನೋಡಿ, ಈ ರೀತಿ ಲೀಫ್ ಡಿಸೈನು, ಫ್ಲವರ್ ಡಿಸೈನು ಏನಾದರೂ ಸರಿ, ಈಗ ಸುಮ್ಮನೆ ಪೆನ್ನಲ್ಲಿ ಪೇಪರ್ ಮೇಲೆ ಆರಾಮಾಗಿ ಬರಿಬೋದು ಅಲ್ವಾ, ಬರ್ಕೊಳ್ಳಿ. ನೋಡಿ, ಈ ರೀತಿ ಫ್ಲವರು, ಪೆಟಲ್ಲು ಏನಾದರೂ ಸರಿ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಬರ್ಕೊಂಡು ನೋಡಿ, ಈ ರೀತಿ ಬರ್ಕೊಳ್ಳಿ. ನಾನು ಸುಮ್ಮನೆ ನಿಮಗೆ ಶಾಂಪಲ್ಗೋಸ್ಕರ ಸುಮ್ಮನೆ ಬರೆದಿರೋದಷ್ಟೇ. ಫಸ್ಟ್ ನೀವು ನೋಡಿ, ಇದನ್ನು ಆನ್ ಮಾಡಿಕೊಂಡು
ನಾವು ಮುಂದೆನೂ ಹೋಗಬೇಕಾಗುತ್ತೆ, ಈ ರೀತಿ ಹಿಂದೆನೇ ಬರಬೇಕಾಗುತ್ತೆ. ಯಾವಾಗಲೂ ಮುಂದೆನೇ ಹೋಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇದೇನು ಅಂದರೆ ನೀವು ಫ್ರೇಮನ್ನು ತಿರುಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಫ್ರೇಮ್ ಅನ್ನೋದನ್ನ ತಿರುಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಈ ರೀತಿ ಚುಕ್ಕಿ ಚುಕ್ಕಿ ಬರುತ್ತೆ, ನೋಡಿ ಕಾಣಿಸ್ತಿದೆ ಅಲ್ವಾ? ಈ ರೀತಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಿ ಅದೇ ಥರ ಶೇಪನ್ನು ತೆಗೆಯೋದನ್ನ ಗೊತ್ತಾದರೆ, ನಮಗೆ ಈ ರೀತಿ ರೊಟೇಟ್ ಮಾಡೋದಕ್ಕೆ ಗೊತ್ತಾದರೆ, ಆಮೇಲೆ ಫ್ರೇಮನ್ನು ಇಟ್ಕೊಂಡು ನಾವು ಡಿಸೈನ್ನ ಮಾಡೋಕ್ಕೆ ಇದನ್ನು ನಾವೇನೇ ಹೀಗೆ ಕೈ ಇಟ್ಕೊಂಡು ಈ ರೀತಿ ಹಿಂದೆ ಮುಂದೆ ಮಾಡಬೇಕು. ನೋಡಿ ಈ ರೀತಿ ಹೀಗೆ ಬರ್ತೀವಲ್ವ, ಕೆಳಗಡೆನಾದರೂ ಬರ್ಬೋದು, ಮೇಲ್ಗಡೆನಾದರೂ ಬರ್ಬೋದು. ಈ ರೀತಿ ಕೆಳಗಡೆ ಬರೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಮತ್ತು ಈ ರೀತಿ ಮೇಲ್ಗಡೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಹೀಗೇ ಮಾಡಿ, ಸ್ವಲ್ಪ ಹೀಗೆ ಮಾಡ್ಕೋತಾ ಹೋಗಿ, ಕೆಳಗಡೆ ಮತ್ತು ಮೇಲ್ಗಡೆ ಈ ರೀತಿ ಎರಡೂ ಕಡೆನೂ ನೀವು ಮೂವ್ ಮಾಡೋದನ್ನು ಕಲಿಬೇಕು. ಈ ರೀತಿ ಫಸ್ಟು ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಅನ್ನೋದನ್ನು ಮಾಡಿ ಫ್ರೆಂಡ್ಸ್. ಈ ರೀತಿ ಫಸ್ಟು ಪೇಪರಲ್ಲಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಕ್ಲಾಸ್ 1 ಬೇಸಿಕ್ ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬೇಸಿಕ್ ಡಿಸೈನ್ ಸ್ಟಾರ್ಟ್ ಮಾಡ್ಕೊತೀನಿ. ಸುಮ್ಮನೆ ಎಳಿತಾ ಹೋಗಲ್ಲ ಫ್ರೆಂಡ್ಸ್, ಯಾಕೆಂದರೆ ನಾನು ಕಲಿಸ್ತೀನಿ, ಏನೇನು ಟಿಪ್ಸ್ ಇದೆ ಅದನ್ನು ಹೇಳ್ಕೊಡ್ತೀನಿ. ಫ್ರೀ ಆನ್ಲೈನ್ ಕ್ಲಾಸನ್ನು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಬೇಕಾದ್ರೆ ಫ್ರೀಯಾಗಿ ಆರಾಮಾಗಿ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ನ ಮಾಡಿ, ನಾನು ಅದಕ್ಕೆ ಹೇಳ್ಕೊಡ್ತೀನಿ. ಅದೇ ರೀತಿ ಕಲ್ತ್ಕೊಳ್ಳಿ. ಮತ್ತು ನನ್ನ ವೀಡಿಯೋ ನಾನು ಹೇಳ್ಕೊಡೋದು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಯಾರಾದರೂ ಕಲಿತಿದ್ದಾರೆ ಅಂದರೆ ಅವರಿಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಏನಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಅಂದರೆ ನಾನು ಮಾಡೋ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ನೀವು ಲೈಕ್ ಕೊಡೋದು, ಅದರಿಂದ ಏನು ದುಡ್ಡು ಬರಲ್ಲ ಫ್ರೆಂಡ್ಸ್. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವೇ ಸರ್ಚ್ ಮಾಡಿ ನೋಡಿ. ಯೂಟ್ಯೂಬ್ ಮಾಡೋರಿಗೆ ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದನ್ನು ಯೂಟ್ಯೂಬಲ್ಲೇ ನಿಮಗೆ ವೀಡಿಯೋಸ್ ಮಾಡಿಬಿಟ್ಟಿದ್ದಾರೆ, ಅವರು ಹೇಳ್ಕೊಡ್ತಾರೆ. ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಮ್ಗೆ ಅನ್ಸೋದೇನು ಅಂದರೆ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ವ್ಯೂಸ್ ಅನ್ನೋದು ಬರ್ತಾ ಇದೆ, ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ನಾವು ವೀಡಿಯೋ ಆಗ್ತಿರೋದಕ್ಕೂ ಕಲಿತಾ ಇದ್ದಾರೆ. ನೋಡ್ತಾ ಇದ್ದೀರಿ ಅಂದರೆ ಆರಾಮಾಗಿ ನೀವು ಕಲಿತಾ ಇದ್ದೀರಿ, ನಿಮ್ಗೆ ಇಷ್ಟ ಆಗ್ತಿದೆ ಅಂತಲೇ ಅರ್ಥ ಅಲ್ವಾ? ಅದಕ್ಕೋಸ್ಕರ ನೀವು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ, ನಾನು ಹೇಳ್ಕೊಡ್ತಿರೋದನ್ನೆಲ್ಲ ಕಲ್ತ್ಕೋತೀನಿ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್. ಇವತ್ತಿನ ಈ ಕ್ಲಾಸು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆಯೇ ಅರ್ಥನೂ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ನಾನು ಕ್ಲಾಸ್ಗಳನ್ನ ಹೇಳ್ಕೊಡ್ತೀನಿ ಅಲ್ವಾ? ಆಗ ನಾನು ಏನಕ್ಕೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ, ನಾನು ಮೊದಲೇ ಈ ಥರ ಟಿಪ್ಸ್ನ ಹೇಳಬೇಕು ಇವತ್ತು ಅಂತ ಅನ್ಕೊಂಡಿರಲ್ಲ ಫ್ರೆಂಡ್ಸ್. ವರ್ಕ್ನ ಮಾಡುವಾಗ ಅಲ್ಲಿ ಪೊಸಿಷನ್ಗೆ, ಅಲ್ಲಿ ಇದಕ್ಕೆ ನನಗೆ ಏನು ನೆನಪು ಬರುತ್ತೆ, ಅಲ್ಲಿ ಏನು ನಾನು ಟಿಪ್ಸನ್ನು ಹೇಳ್ಬೋದು ಅದನ್ನು ಹೇಳ್ತೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ನನಗೂ ಸಪೋರ್ಟ್ ಮಾಡಿ. ಹಾಗೆ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಮನೇಲೇ ಇದ್ಕೊಂಡು ಆರಾಮಾಗಿ ಕಲಿಬೋದು. ಆರಾಮಾಗಿ ಕಲ್ತ್ಕೊಂಡು ನೀವು ಮನೆಯಲ್ಲೇ ಏನಾದರೂ ಸಂಪಾದನೆ ಮಾಡಿ ಫ್ರೆಂಡ್ಸ್. ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೆಣ್ಮಕ್ಳು ಯಾವುದನ್ನೇ ಆದ್ರೂ ಕಲಿಬೇಕು ಅಂತ. ಇಂಟ್ರೆಸ್ಟ್ ಇರೋರು, ಯಾರಿಗೆ ಎಲ್ಲರಿಗೂ ಇದೇ ಇಂಟ್ರೆಸ್ಟ್ ಇರಬೇಕು ಅಂತೇನಿಲ್ಲ. ಯಾರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ದಯವಿಟ್ಟು ಗಮನ ಇಟ್ಟು ಕಲ್ತ್ಕೊಂಡು ನೀವು ವರ್ಕನ್ನು ಮಾಡ್ಬೋದು. ಈ ಮಿಷಿನ್ನು, ರಾಸ ಮಿಷಿನ್ ಎಲ್ಲರೂ ಎಂಬ್ರಾಯ್ಡ್ರಿ ವರ್ಕನ್ನು ಹಾಕೊಳ್ಳೋರು ಎಲ್ಲರೂ ಕಲಿಬೋದು ಅಂತ ನಿಮ್ಮ ಪ್ರಶ್ನೆ ಕೇಳೋದಾದರೆ, ಖಂಡಿತವಾಗ್ಲೂ ನೀವೇನಾದರೂ ಒಂದು ಮಿಷಿನ್ನ ಪೆಟಲ್ನ ತುಂಡಿದ್ದೀರಿ, ಇದು ಮಾಡಿದ್ದೀರಿ ಅಂತಂದರೆ ಅದಷ್ಟು ಬ್ಯಾಲೆನ್ಸ್ ಇರುತ್ತೆ, ನಿಮಗೆ ಅಷ್ಟು ಕಷ್ಟ ಆಗೋದಿಲ್ಲ. ಆರಾಮಾಗಿ ನೀವೇನಾದರೂ ಸ್ಟಿಚಿಂಗ್ ಮಾಡೋದನ್ನ ಕಲ್ತಿದ್ದೀರಿ ಅಂದರೆ ಆರಾಮಾಗಿ ಈ ರೀತಿ ನೀವು ಮಾಡ್ಕೋಬೋದು. ನೋಡಿ ಈ ರೀತಿ ನೀವೇನೇ ಒಂದೊಂದನ್ನು ಹೀಗೆ ಮಾಡ್ಕೊಳ್ತಾ ಏನಾದರೂ ಒಂದೊಂದನ್ನು ಟ್ರೈ ಮಾಡಿ, ಅದೇ ನೀಟಾಗಿ ಬರುತ್ತೆ ನೋಡಿ. ಸುಮ್ಮನೆ ಪೇಪರಲ್ಲೇ ಈ ಥರ, ಯಾಕೆಂದರೆ ಸುಮ್ಮನೆ ಸ್ಟಾರ್ಟಿಂಗು ನೀವು ಫ್ರೇಮನ್ನು ಮೂವ್ ಮಾಡೋಕ್ಕೆ, ಬಟ್ಟೆನ ಮೂವ್ ಮಾಡೋಕ್ಕೆ ಮಾತ್ರ ಈ ರೀತಿ ರನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಸುಮ್ಮನೆ ಬಟ್ಟೆ ವೇಸ್ಟ್ ಮಾಡೋ ಬದಲು, ಬಟ್ಟೆ ಥ್ರೆಡ್ಡನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನ್ಯೂಸ್ ಪೇಪರಲ್ಲಿ. ನನಗೂ ಮೇಡಮ್ ಇದೇ ರೀತಿ ಹೇಳ್ಕೊಟ್ಟಿದ್ದು, ನಾನು ಇದೇ ರೀತಿ ಕಲ್ತಿರೋದು, ನೀವು ಇದೇ ರೀತಿ ನೀಟಾಗಿ ಕಲ್ತ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ವೀಡಿಯೋ ಲೆಂತ್ ಆಗುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.